ಇಷ್ಟು ಜನನ ನೋಡಿದಾಗ ನನಗೆ ಅನಿಸಿದ್ದು ಒಂದೇ, ತಿಪ್ಟೂರಲ್ಲಿ ಕಲ್ಪೋತ್ಸವ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗಲ್ಲಿ ಆಲ್ಮೋಸ್ಟ್ ನಾನು 3 ದಿನದಲ್ಲಿ ಏನೇನೆಲ್ಲ ಇವೆಂಟ್ಸ್ಗಳು ನಡೆದಿದೆ ಕಲ್ಪೋತ್ಸವದಲ್ಲಿ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ನಿನ್ನೆ ಮೊನ್ನೆ ವ್ಲಾಗ್ ಎಲ್ಲ ಕಂಪ್ಲೀಟ್ ಆಗಿ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಇತ್ತು. ಸೊ ಇವತ್ತಿನ ವ್ಲಾಗಲ್ಲಿ ಕಲ್ಪೋತ್ಸವದ ಬಗ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಡೇ ಕಲ್ಪೋತ್ಸವದಲ್ಲಿ ಕಂಪ್ಲೀಟ್ ಆಗಿ ಯುವ ಸಂಭ್ರಮ ನಡೀತು. ಅದರಲ್ಲಿ ಎಲ್ಲ ಸ್ಕೂಲ್ ಮಕ್ಕಳುಗಳು ಜೊತೆಗೆ ನಾವು ಕೂಡ ಪರ್ಫಾರ್ಮ್ ಮಾಡಿದ್ವಿ. ಸೆಕೆಂಡ್ ಡೇ ಸಂಗೀತ ಸುಧೆ ಇತ್ತು. ಅಬ್ಬಬ್ಬಾ, ಈ ಧ್ವನಿಗೆ ಸೋಲ್ದೆ ಇರೋದಕ್ಕಾಗತ್ತಾ? ನಾವು ಫುಲ್ ಫ್ಲಾಟ್ ಅನ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ 2ನೇ ದಿನ ಕಂಪ್ಲೀಟ್ ಆಗಿ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಇತ್ತು. ಸರಿಗಮಪ ಕಂಟೆಸ್ಟೆಂಟ್ಸ್ ಹಾಗೆ ಕನ್ನಡ ಕೋಗಿಲೆ ಕಂಟೆಸ್ಟೆಂಟ್ಸ್ಗಳೆಲ್ಲ ಆಡ್ತಾ ಇದ್ರು. ಹಾಗೇನೆ ಕಲ್ಟ್ ಮೂವಿಯಿಂದ ಪ್ರಮೋಷನ್ ಕೂಡ ಬಂದಿದ್ರು. ಇನ್ನು 2ನೇ ದಿನದ ಫಂಕ್ಷನ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ರಾಜೇಶ್ ಕೃಷ್ಣ ಸರ್ ಅವರೇನೆ. ಅವರು ಒಂದೊಂದು ಸಾಂಗ್ ನ ಹಾಡ್ಬೇಕಾದ್ರೂ ಕೂಡ ನಾವು ಆಡಿಯನ್ಸ್ ಆಗಿ ಕೂತ್ಕೊಂಡು ನಾವೇ ಆ ಹಾಡ್ನ ಫೀಲ್ ಮಾಡ್ತಾ ಇದ್ವಿ. ಅಷ್ಟು ಚೆನ್ನಾಗಿತ್ತು ಅವ್ರ ಪ್ರೆಸೆಂಟೇಷನ್. ಕಂಪ್ಲೀಟ್ ಆಗಿ ನಾವು ಸಂಗೀತ ಸುಧನ ಎಂಜಾಯ್ ಮಾಡಿದ್ವಿ. ಇನ್ನು 3rd ಡೇ ಕಲ್ಪೋತ್ಸವದಲ್ಲಿ ಹೆಲಿಕಾಪ್ಟರ್ ರೈಡ್ ಕೂಡ ಇತ್ತು. ನಾವೇನ್ ಅದರಲ್ಲಿ ಹತ್ಲಿಕ್ಕೆ ಅಂತ ಏನು ಹೋಗ್ಲಿಲ್ಲ, ಜಸ್ಟ್ ನೋಡ್ಲಿಕ್ಕೆ ಅಂತ ಹೋಗಿದ್ವಿ ಅಷ್ಟೇನೆ. ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಸೀದಾ ಸ್ಟೇಡಿಯಂ ಕಡೆ ಬಂದ್ವಿ. ಇವತ್ತು ನಿನ್ನೆ ಎಲ್ಲ ಕಾಂಪಿಟೇಷನ್ಸ್ ಇತ್ತು. ಅದರಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆ ಹಾಗೆ ವೇಷಭೂಷಣ ಸ್ಪರ್ಧೆ ಇತ್ತು. ನಾವು ಸ್ಟೇಡಿಯಂ ಒಳಗಡೆ ಬಂದಾಗ ರಂಗೋಲಿ ಎಲ್ಲ ಕಾಣಿಸ್ತು ಅಂತ ಅದನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಸೀದಾ ಫಂಕ್ಷನ್ ನೋಡೋಣ ಅಂತ ಬಂದ್ವಿ. ಹಾಗೆ ನಮ್ಮ ತಿಪ್ಟೂರ್ ಕಡೆಯಿಂದ ಉಮಾಶ್ರೀ ಅಮ್ಮ ಅವ್ರಿಗೆ ಈ ಕಲ್ಪೋತ್ಸವದಲ್ಲಿ ಕಲ್ಪತರು ರತ್ನ ಅಂತ ಬಿರುದು ಕೂಡ ಕೊಟ್ಟು ಅವರನ್ನು ಕೂಡ ಸಂಭ್ರಮಿಸಿದ್ದಾಯ್ತು. ಇನ್ನು ಅಫಿಷಿಯಲ್ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು ಶುರು ಆಗ್ತಾ ಬಂತು. ಇವತ್ತಿನ ಪ್ರೋಗ್ರಾಮ್ಗೆ ಆಂಕರಿಂಗು ಅನುಶ್ರೀ ಮೇಡಮ್ ಅವ್ರದೇನೆ. ಅವ್ರ ಎಂಟ್ರಿ ಕೊಟ್ಟ ಮೇಲಂತೂ ಜೋಶ್ ಡಬಲ್ ಆಯ್ತು ಅಂತಾನೆ ಹೇಳ್ಬೋದು. ಅಷ್ಟು ಜೋರಾಗಿ ವಿಜಿಲು ಕ್ಲಾಪ್ಸ್ ಎಲ್ಲ ಕೇಳ್ತಾ ಇತ್ತು. ಹಾಗೆ ಸುಮ್ಮನೆ ಹಿಂದೆ ಒಂದು ರೌಂಡ್ ತಿರುಗಿ ನೋಡಿದೆ, ಫುಲ್ ಸ್ಟೇಡಿಯಂ ಭರ್ತಿಯಾಗಿ ಹೋಗ್ಬಿಟ್ಟಿತ್ತು. ಇದು ನೋಡಿದ್ಮೇಲೆ ಅನಿಸ್ತು ನಮ್ಮ ತಿಪ್ಟೂರಲ್ಲಿ 3 ದಿನ ಕಲ್ಪೋತ್ಸವ ಏನ್ ನಡೀತು ಅದಕ್ಕೆ ಕಂಪ್ಲೀಟ್ ಆಗಿ ಸಾರ್ಥಕತೆ ಸಿಕ್ಕಿದೆ ಅಂತ. ನಾನಂತೂ ಕಲ್ಪೋತ್ಸವನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ಮಾಡಿದ್ದೀರಾ ಅಂತ ಗೊತ್ತು. ಆದ್ರೆ ಯಾರಿಗೆಲ್ಲ ಕಲ್ಪೋತ್ಸವಕ್ಕೆ ಬರಕ್ಕಾಗಿಲ್ಲ, ಇನ್ನು ಶನಿವಾರ ಭಾನುವಾರ 2 ದಿನ ವಿಸರ್ಜನಾ ಮಹೋತ್ಸವ ಇದೆ, ಖಂಡಿತವಾಗ್ಲೂ ಬನ್ನಿ. ಇನ್ನು ಸ್ವಲ್ಪ ಪಾರ್ಟ್ ಇದೆ, ಅದನ್ನ ನಾಳೆ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.